ಒಂದ್ ಕಡೆ ಲವ್ ಜಿಹಾದ್, ಮತ್ತೊಂದು ಕಡೆ ಮುಸ್ಲಿಂ ಜೊತೆ ಓಡಿ ಹೋಗಿ ಹಿಂದೂ ಯುವತಿ ಮದುವೆಯಾಗಿದ್ದಾಳೆ. ಮಗಳಿಗೋಸ್ಕರ ಪೊಲೀಸ್ ಠಾಣೆ ಮುಂದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಒಂದ್ ಕಡೆ ಮತಾಂತರ ಮಾಡ್ತಾ ಇದ್ದಾರೆ ಬಲವಂತವಾಗಿ ಅಂತ ತಾಯಿ ದೂರು ಕೊಟ್ರೆ, ಇನ್ನೊಂದು ಕಡೆ ಮುಸ್ಲಿಂ ಯುವಕನ ಜೊತೆಗೆ ಹೆಣ್ಮಗಳೊಬ್ಳು ಹಿಂದೂ ಯುವತಿ ಓಡ್ ಹೋಗಿ ಪೋಷಕರು ಈಗ ಗಾಂಧಿ ಚೌಕ್ ಪೊಲೀಸ್ ಠಾಣೆ ಹತ್ರ ಕಣ್ಣೀರು ಹಾಕ್ತಾ ಇದ್ದಾರೆ. ಅಲ್ಲಿ ಒಂದು ಮನ ಕಲಕುವ ದೃಶ್ಯನೇ ನಡೆದೋಯ್ತು, ಘಟನೆನೇ ನಡೆದೋಯ್ತು. ಮಗಳನ್ನ ಮನೆಗೆ ಬಾ ಅಂತ ಗೋಗರೆದ್ರು ತಂದೆ ತಾಯಿ. ಹುಡುಗನ ಜೊತೆ ಹೋಗ್ತೀನಿ, ನಿಮ್ಮ ಜೊತೆಗೆ ಬರಲ್ಲ ಅಂತ ಪೋಷಕರು ಎಷ್ಟೇ ಕರೆದ್ರು ನಿಶಾ ಚೌಹಾಣ್ ಬರಲೇ ಇಲ್ಲ. ಠಾಣೆ ಹೊರಗೆ ಮಗಳಿಗಾಗಿ ಕಾದು ಕೂತ್ಕೊಂಡಿದ್ರು ತಂದೆ ತಾಯಿ. ಆದರೆ ಈಕೆ ಮಾತ್ರ ಜೀಪ್ನಲ್ಲಿ ಹೊರಟು ಹೋದಲು. ಹಂಗೆ ಹೊರಟಂತ ಮಗಳನ್ನ ನೋಡೋದಕ್ಕೆ ಹರಸಾಹಸ ಪಟ್ಟರು ತಂದೆ ತಾಯಿ. ಪೊಲೀಸ್ ವಾಹನದ ಮುಂದೆ ಮಲಗಿ ತಾಯಿ ಗೋಳಾಡ್ತಾ ಇದ್ರು. ತಾಯಿ ಮುಖನೂ ನೋಡದೆ ಹೊರಟೋಗ್ಬಿಟ್ಲು ಈ ನಿರ್ದಯಿ ಮಗಳು. ಇಂಥ ಮಕ್ಕಳು ಏನಕ್ರಿಬೇಕು? ತಂದೆ ತಾಯಿಯನ್ನ ಬೀದಿ ಪಾಲ್ ಮಾಡಿ ಬೀದಿಗೆ ತಂದು ನಿಲ್ಲಿಸುವಂತ ಮಕ್ಕಳು ಏನಕ್ಕೆ ಬೇಕು ಹೇಳಿ? ನೋಡಿ, ಪೊಲೀಸ್ ಜೀಪ್ ಮುಂದೆ ಅವ್ರ ತಾಯಿ ಮಲ್ಕೊಂಡು ಒದ್ದಾಡ್ತಾ ಇದ್ದಾರೆ. ಹೆತ್ತು ಹೊತ್ತು ಸಾಕಿ ಬೆಳೆಸಿ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೆ ಅಟ್ಲೀಸ್ಟ್ ತಾಯಿ ಮುಖನೂ ನೋಡ್ದಲೆ ಹಂಗೆ ಓಡ್ ಹೋದ್ಲು ನೋಡಿ ಮಗಳು. ಮಕ್ಕಳು ಸಾಣಾಕಿ ಈಟ ನಮ್ಗೆ ಬುದ್ಧಿ ನನಗೆ ಕೂಡ ಹಾಕಿ ನನ್ನ ಮಕ್ಕಳ ಬುದ್ಧಿನ ಕಲಾಸ್ ಮೇಲೆ ಮಗನಿಗೆ ಹುಡುಗಿರಿ ಸಾಲಿ ಕಲಿಸ್ರಿ ಸರ್. ಮನಿಗ್ ಬಂದು ಹೆಸ್ಕೊಂಡು ಹೋಗ್ಯಾರ ಅವ್ರು. ನಾನು 8 ತೊಲಿ ಬಂಗಾರ ಹೋಯ್ದಾಳ್ರಿಕಿ ನಂಗೆ ಮೋಸ ಮಾಡಿ ಮಸೂರು ರೂಪಾಯಿ ಅದಾರ ಅವ್ರು. ನಾವು ಹಿಂದೂರು ಇದ್ದೇವು. ಮತ್ತೆ ಅವ್ರು ಏನ್ ಮಾಡ್ರಿ ಚೇಡಿ ಮಾಡಿ ಕೇಸಿ ನಾವು ಹುಡುಗಿ ಪೂರ್ತಿ ಅವ್ರ ಅಂತೆ ಮಾಡ್ಕೊಂಡ್ ಕೇಸಿ ತಂದವ್ರಿ ಸರ್. ಎಲ್ಲಾ ಅವ್ರ ಅಂತೆ ಮಾಡ್ಕೊಂಡ್ರಿ ಸರ್. ನಾ 20 ಲಕ್ಷ ರೂಪಾಯಿ ಸಾಲಿ ನಾ ಖರ್ಚು ಮಾಡಿ ಸಾಲಿ ಕಲ್ಸಿನ್ರಿ. ಆ ಪಾರ್ ನೋಡಿ ಮತ್ತೊಂದು ಪ್ಯಾಕೆಟ್